ನಾಳೆ ದೇಶಾದ್ಯಂತ ಖಗ್ರಾಸ ಚಂದ್ರಗ್ರಹಣ ಆಗುತ್ತೆ. ಹಿಂದೂಗಳಿಗೆ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಜಾಸ್ತಿ ಏನಿದು ಭಾವೈಕ್ಯತೆ ಇರುವಂಥವರಿಗೆ, ಅದರ ಜೊತೆಗೆ ವಿಜ್ಞಾನದಲ್ಲಿ ಸೈನ್ಸ್ನಲ್ಲಿ ಹೆಚ್ಚು ಆಸಕ್ತಿ ಇರುವಂಥವರಿಗೆ ನಾಳೆ ತುಂಬ ಕೌತುಕದ ಕ್ಷಣ ಅಂತ ಹೇಳಬಹುದು. ಇದರ ಪ್ರಯುಕ್ತ ನಾಳೆ ಏನು ಚಂದ್ರಗ್ರಹಣ ಇದೆ ಅದರ ಪ್ರಯುಕ್ತ ನಾಳೆ ಘಾಟಿ ಸುಬ್ರಹ್ಮಣ್ಯ ದೇಗುಲ 4 ಗಂಟೆಗೆ ಮುಚ್ಚುತ್ತೆ ಅಥವಾ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇರೋದು. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಚಂದ್ರಗ್ರಹಣದ ಹಿನ್ನೆಲೆ ದೇವಾಲಯ ಬಂದ್ ಆಗುತ್ತೆ. ಗ್ರಹಣ ಹಿನ್ನೆಲೆ ಭಕ್ತಾದಿಗಳಿಗೆ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ನಿಷೇಧ, ಯಾರಾದರೂ ಆ ಕಡೆ ಹೋಗ್ಬೇಕಂತಿದ್ರೆ ನೋಡ್ಕೊಳ್ಳಿ. ಸೋಮವಾರ ಮುಂಜಾನೆ ದೇವರ ಶುದ್ಧೀಕರಣ ಆದ ಮೇಲೆ, ದೇಗುಲದ ಶುದ್ಧೀಕರಣ ಆದ ಮೇಲೆ ಆನಂತರ ದರ್ಶನಕ್ಕೆ ಪ್ರವೇಶ ಅಂದರೆ ಅವಕಾಶ ಇರುತ್ತೆ. ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ಭಕ್ತರಿಗೆ ಅವಕಾಶ ಇರುತ್ತೆ ದೇವರನ್ನು ನೋಡೋಕೆ. ಕುಜದೋಷ ಮತ್ತು ಸರ್ಪದೋಷಕ್ಕೆ ಪ್ರಸಿದ್ಧಿಯಾಗಿರುವಂತಹ ದೇವಸ್ಥಾನ ಇದು. ನಾಳೆ ದೇಶಾದ್ಯಂತ ಖಗ್ರಾಸ ಚಂದ್ರಗ್ರಹಣ ನಡೆಯುತ್ತೆ. ಈ ವರ್ಷದ ಕೊನೆಯ ಮತ್ತು 2ನೆಯ ಚಂದ್ರಗ್ರಹಣ ಇದು. ಈ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸಂಜೆ 4 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ದೇವಾಲಯ ಬಂದಾಗುತ್ತೆ. ಭಕ್ತಾದಿಗಳಿಗೆ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಯಾಕಂದರೆ ಸೂರ್ಯಗ್ರಹಣ ಆಗಿರಲಿ ಚಂದ್ರಗ್ರಹಣ ಆಗಲಿ ನಡಿಬೇಕಾದ್ರೆ ದೇವಾಲಯಗಳನ್ನು ಬಂದ್ ಮಾಡೋದು ಸಹಜ ಸಾಮಾನ್ಯ. ಯಾಕಂದರೆ ದೇವರ ಶುದ್ಧೀಕರಣ ಆಗಬೇಕು, ದೇವಸ್ಥಾನದ ಶುದ್ಧೀಕರಣ ಆಗಬೇಕು ಅಂತ ಕೆಲವೊಂದು ನಿಯಮಗಳಿದೆ ಹಿಂದೂ ಸಂಪ್ರದಾಯದಲ್ಲಿ. ಅದರಂತೆ ಪಾಲಿಸ್ತಾ ಇರುವಂಥದ್ದಿಲ್ಲಿ. ಈ ದೇವಾಲಯಕ್ಕೆ 4 ಗಂಟೆ ಕ್ಲೋಸ್ ಆಗುತ್ತಾ ಅಂತ ಹೇಳ್ತಾರೆ. ಈ ಬಗ್ಗೆ ದೇವಸ್ಥಾನದ ಪೂಜಾರಿಯೊಬ್ಬರು ಮಾತನಾಡಿದ್ದಾರೆ, ಪ್ರಧಾನ ಅರ್ಚಕರು. ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಷಟ್ಭುಜಂ ಷಣ್ಮುಖಮಂಬಿಕಾಸತಂ ಕುಮಾರಮಾದಿತ್ಯ ಸಮಾನ ತೇಜಸಂ ವಂದೇ ಮಯೂರಾಸನ ಮಧ್ಯ ಸಂಭವಂ ಸೇನಾನ್ಯಮಾದ್ಯ ಮಮಾಭೀಷ್ಟ ಸಿದ್ಧಯೇ. ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ತುಂಬ ಪ್ರಸಿದ್ಧವಾದಂತಹ ನಾಗಾರಾಧನೆಯಲ್ಲಿ ಒಂದಂತಹ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಇಲ್ಲಿ ಸ್ವಾಮಿ ಒಂದೇ ಶಿಲೆಯಲ್ಲಿ 2 ದೇವರು ಉದ್ಭವ ಆಗಿರುವಂಥದ್ದು. ಮುಂದೆ ಇರುವಂಥದ್ದು ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ, ಪಶ್ಚಿಮಾಭಿಮುಖವಾಗಿ ನರಸಿಂಹದೇವರಿರ್ತಾರೆ. 2 ದೇವರ ದರ್ಶನ ಪ್ರತಿಯೊಬ್ಬ ಭಕ್ತಾದಿರಿಗೂ ಅನುಕೂಲ ಮಾಡಿಕೊಟ್ಟಿರ್ತೀವಿ. ಪ್ರತಿ ವರ್ಷ ಗ್ರಹಣಗಳು ಬರ್ತಾನೆ ಇರುತ್ತವೆ. ಒಂದೊಂದು ನಮ್ಮ ಭಾರತ ದೇಶಕ್ಕೆ ಕಾಣುತ್ತೆ, ಒಂದೊಂದು ಸತಿ ಕಾಣೋದಿಲ್ಲ. ಅದೇ ರೀತಿ ಈ ಭಾದ್ರಪದ ಪೌರ್ಣಮಿಯಂದು ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳಿ ನಾಳೆ ಬರ್ತಾಕಿರ್ತಂಥದ್ದು. ಆದ್ದರಿಂದ ದೈನಂದಿನವಾಗಿ ಬೆಳಗ್ಗೆ ಸ್ವಾಮಿ ಪ್ರಾತಃ ಕಾಲ ಪೂಜೆ, ಮಾಧ್ಯಾಹ್ನಿಕ ಕಾಲ ಪೂಜೆ, ಸಾಯಂಕಾಲ 4ರಿಂದ 4:15 ಪ್ರದೋಷ ಕಾಲದ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನು 4:15 ಮುಚ್ಚಲಾಗುತ್ತದೆ. ಅದಾದ ನಂತರ ಗ್ರಹಣ ಸ್ಪರ್ಶಕಾಲ ಬಂದು 9:56ರಿಂದ ಪ್ರಾರಂಭ ಆಗುತ್ತೆ. ಸ್ಪರ್ಶಕಾಲ ಮೋಕ್ಷಕಾಲ ಬಂದು 1:30ವರೆಗೂ ಗ್ರಹಣ ಇರುತ್ತೆ. ಒಟ್ಟು 3:30 ಗಂಟೆ ಕಾಲ ಗ್ರಹಣ ಇರುತ್ತೆ. ಅದಾದ ನಂತರ ಮತ್ತೆ ಸೋಮವಾರ ಬೆಳಗ್ಗೆ ಸ್ವಾಮಿಯ ದೇವಾಲಯವನ್ನು ಶುಚೀಕರಣ ಮಾಡಿ ದೇವರುಗಳನ್ನೆಲ್ಲ ಶುಚಿ ಮಾಡಿ ತದನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಈ ಗ್ರಹಣ ಏನು ಗ್ರಹಣ ಕಾರಣ ಯಾವ ಥರ ಇರುತ್ತೆ? ಇದು ಹೇಳಬೇಕಪ್ಪ ಅಂದರೆ ಗ್ರಹಣ ಪ್ರತಿ ವರ್ಷವೂ ಸಹಿತ 2ರಿಂದ 3 ಗ್ರಹಣ ಬರ್ತಾನೆ ಇರುತ್ತೆ. ಒಂದು ಗ್ರಹ ಮತ್ತು ಇನ್ನೊಂದು ಗ್ರಹಕ್ಕೆ ಮಧ್ಯ ಬರುವಂಥದ್ದೇ ಗ್ರಹಣ ಅಂತ. ಚಂದ್ರನಿಗೆ ರಾಹು ಅಡ್ಡ ಬರ್ತಾನೆ, ಇಲ್ಲ ರಾಹುಗೆ ಚಂದ್ರ ಅಡ್ಡ ಬರುತ್ತೆ ಅಂತ ಡಿಗ್ರಿ ಒಂದೇ ಸೇಮ್ ಡಿಗ್ರಿ ಬಂದಾಗ ಅದು ನಮಗೆ ಗ್ರಹಣ ಅಂತ ಆಗುತ್ತೆ. ಪೌರ್ಣಮಿ ದಿನ ನಮಗೆ ಯಾವಾಗ ಚಂದ್ರ ಕಾಣಲ್ವೋ ಅದೇ ಗ್ರಹಣ ಅಂತ ಹೇಳ್ತೀವಿ. ಬೆಳಗ್ಗಿನ ಜಾವ ನಮಗೆ ಯಾವಾಗ ಸೂರ್ಯ ಕಾಣೋದಿಲ್ವೋ ಆವಾಗ ನಾವು ಸೂರ್ಯಗ್ರಹಣ ಅಂತ ನಾವು ಹೇಳಬೇಕಾಗುತ್ತೆ. ಸ್ವಾಮೀಜಿ, ಈಗ ಯಾವ್ಯಾವ ರಾಶಿಗಳಿಗೆ ಅಂದರೆ ಕೆಲವೊಂದು ರಾಶಿಗಳಿಗೆ ಪ್ರಭಾವ ಬೀರೋ ಸಾಧ್ಯತೆ ಕೂಡ ಇದೆ. ಈಗ ಯಾವ ರಾಶಿಯವರು ಕ್ಷೇಮವಾಗಿರಬೇಕು ಆ ಥರ? ಸಾಧಾರಣವಾಗಿ ನೋಡ್ಕೊಂಡು ವೃಷಭ ಮೇಷರಾಶಿಗಳಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಮಿಶ್ರ ಫಲ ಬಂದು ಮಕರ, ಸಿಂಹ, ತುಲಾ, ಮಿಥುನ ಈ ರಾಶಿಗಳಿಗೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ಅಶುಭ ಫಲ ಬಂದು ಕುಂಭ, ಮೀನ, ಕರ್ಕಾಟಕ, ವೃಶ್ಚಿಕ ಈ ರಾಶಿಗಳಿಗೆ ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಯಾವ ಅಶುಭ ಫಲ ಯಾವ ರಾಶಿಯಲ್ಲಿರುತ್ತೋ ಅವರು ಅವರ ಇಷ್ಟ ದೇವರನ್ನು ಧ್ಯಾನ ಮಾಡೋದಾಗಿರ್ಬೋದು, ತಪಸ್ಸನ್ನು ಮಾಡೋದಾಗಿರ್ಬೋದು, ಅಥವಾ ದೇವಸ್ಥಾನಗಳಿಗೆ ಹೋಗಿ ಮಾರನೇ ದಿನ ಚಂದ್ರಬಿಂಬವನ್ನು ಸಮರ್ಪಣೆ ಮಾಡಿ ಅವರ ದೋಷಗಳನ್ನು ಪರಿಹಾರ ಮಾಡ್ಕೊಬೋದು. ಚಂದ್ರಬಿಂಬವನ್ನು ದಾನ ಕೊಟ್ಟರೆ ಆ ಗ್ರಹಣದ ಸಮಯದಲ್ಲಿ ಅವರಿಗೆ ಬಂದಿರುವಂತಹ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ವಿಶ್ವವಾಸ ನಾಮ ಸಂವತ್ಸರದ ಭಾದ್ರಪದ ಮಾಸದ ಭಾನುವಾರ ನಾಳೆ ದಿನ 7/9/2025 ಚಂದ್ರಗ್ರಹಣ ಇರೋದರಿಂದ ನಾಳೆ ಸಂಜೆ
4:30ಕ್ಕೆ ದೇವಸ್ಥಾನ ಮುಚ್ಚಲಾಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.